ಸಿಎಂ ಡಿಕೆಶಿ ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿನ್ನೆ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೆದಿದೆ. ಸಭೆಯಲ್ಲಿ ಪರಿಷತ್ ಚುನಾವಣೆ ಎಸ್ಐಆರ್ ಬಗ್ಗೆ ಗಂಭೀರ ಚರ್ಚಿಸಲಾಗಿದೆ. ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನದ ಆಗದಂತೆ ಎಚ್ಚರ ವಹಿಸೋಕೆ ಶಾಸಕರಿಗೆ ಸೂಚನೆ ಕೊಡಲಾಗಿದೆ. ಇನ್ನು 5ನೇ ಅಭ್ಯರ್ಥಿ ಗೆಲುವೇ ಗುರಿ ಅಂತ ಶಾಸಕರಿಗೆ ಕಿವಿಮಾತು ಕೊಟ್ಟಿದ್ದು, ಮತಪಟ್ಟಿ ಪರಿಷ್ಕರಣೆ ಬಗ್ಗೆ ಜನಜಾಗೃತಿ ಮೂಡಿಸೋಕೆ ತಾಕೀತು ಹಾಕಲಾಗಿದೆ. 4 ಸೀಟ್ ಗೆಲ್ಲೋ ಅವಕಾಶ ಇರೋ ಕಾಂಗ್ರೆಸ್ 5ನೇ ಸೀಟ್ ಗೆಲ್ಲೋದಕ್ಕೂ ಪ್ಲಾನ್ ಮಾಡಿದೆ. ಬಿಡದಿ ಟೌನ್ಶಿಪ್ ಪರ ವಿರೋಧ ವಿಚಾರ ಹಿನ್ನೆಲೆ ಇವತ್ತು ಬಿಡದಿ ಭಾಗದ 4 ಹಳ್ಳಿಗಳಿಗೆ ಬಿಜೆಪಿ ನಿಯೋಗ ಭೇಟಿ ಕೊಡಲಿದೆ. ವಿಪಕ್ಷ ನಾಯಕ ಅಶೋಕ್ ವಿಜೇಂದ್ರ, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ಭೇಟಿ ಕೊಡಲಿದ್ದು ರೈತರೊಂದಿಗೆ ಚರ್ಚೆ ನಡೆಸಲಿದೆ. ಕೆಂಪೇನಪಾಳ್ಯ, ಅರಳಾಳು ಸಂದ್ರ, ಹೊಸೂರು, ಬನಿಗಿರಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ರೈತರ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ರಾಜ್ಯದ ಹಲವೆಡೆ ನಿನ್ನೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ನಡುಕ ಹುಟ್ಟಿಸಿದ್ರು. ದಾಳಿ ವೇಳೆ ಕೋಟ್ಯಂತರ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಕರ್ನಾಟಕ ಗೃಹ ಮಂಡಳಿ ನಿರ್ದೇಶಕ ರಾಜಣ್ಣ ಎಸ್ಎಲ್ ಹಾಗೂ ಯಲಹಂಕ ಬೆಸ್ಕಾಂ ಎಡಬ್ಲ್ಯೂ ಉದಯ್ ಕುಮಾರ್ ಮನೆ ಮೇಲೆ ದಾಳಿ ಆಗಿದೆ. ದಾಳಿ ವೇಳೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ರಾಜಣ್ಣ ಮನೆಯಲ್ಲಿ 4,97,00,000 ಮೌಲ್ಯದ ಸ್ಥಿರಾಸ್ತಿ, ಚರಾಸ್ತಿ ಪತ್ತೆಯಾಗಿದೆ. ಹಾಗೆ ಉದಯ್ ಕುಮಾರ್ ನಿವಾಸದಲ್ಲಿ 3,54,00,000 ಮೌಲ್ಯದ ಸ್ಥಿರಾಸ್ತಿ, ಚರಾಸ್ತಿ ಪತ್ತೆಯಾಗಿದೆ. ಇನ್ನು ದಾವಣಗೆರೆ ಅರಣ್ಯ ಸಂರಕ್ಷಣಾ ಅಧಿಕಾರಿ ಹರ್ಷವರ್ಧನ್ ಮನೆಯಲ್ಲಿ 4,85,00,000 ಮೌಲ್ಯದ ಸ್ಥಿರಾಸ್ತಿ, ಚರಾಸ್ತಿ ಪತ್ತೆಯಾಗಿದೆ. ದಾವಣಗೆರೆಯ ಅಧೀಕ್ಷಕ ಅಭಿಯಂತರ ಸಣ್ಣ ಕೆಂಚಪ್ಪ ಮನೆಯಲ್ಲಿ 2,97,00,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಚಿತ್ರದುರ್ಗದ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣ ನಾಯ್ಕ್ ಮನೆಯಲ್ಲಿ 2,70,00,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಹುಬ್ಬಳ್ಳಿ ಸಿಟಿ ಸಿದ್ದೇಶ್ವರ್ ಮನೆಯಲ್ಲಿ 3,76,00,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಕಲಬುರಗಿಯ ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಮಾಣಿಕ್ ಕಣಕಟ್ಟಿ ಮನೆಯಲ್ಲಿ 4,68,00,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಚಿಕ್ಕಮಗಳೂರು ಎಸಿಎಫ್ ಮೋಹನ್ ಮನೆಯಲ್ಲಿ 1,50,000 ಲಕ್ಷ ರೂಪಾಯಿ ನಗದು, 250 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ಸೇರಿ 3,62,00,000 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, ಚರಾಸ್ತಿ ಪತ್ತೆಯಾಗಿದೆ. ಬೆಂಗಳೂರಲ್ಲಿ ಯುವತಿಯ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. ಶರತ್ ಎಂಬಾತನಿಂದ ಅನುಷಾ ಹತ್ಯೆಯಾಗಿರೋದು. ಇನ್ಸ್ಟಾಗ್ರಾಂನಲ್ಲಿ ಶರತ್ ಅನುಷಾ ಪರಿಚಯ ಆಗಿದ್ರು. ಇಬ್ರು ಕೂಡ ಹಾಸನದ ಸಕಲೇಶಪುರ ಮೂಲದವರು. ಜೋಡಿಗಳು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು. ಮಲ್ಲೇಶ್ವರಂನಲ್ಲಿ ಆರೋಪಿ ಶರತ್ ವಾಟರ್ ಟ್ಯಾಂಕರ್ ಚಾಲಕನಾಗಿದ್ದ. ಶನಿವಾರ ಕೊಲೆ ಮಾಡಿ ಬಳಿಕ ವಕೀಲರಿಗೆ ಶರತ್ ಹೇಳಿಕೆ ಕೊಟ್ಟಿದ್ದಾನೆ. ಶರತ್ ವಕೀಲರು ಶೇಷಾದ್ರಿಪುರಂ ಪೊಲೀಸರಿಗೆ ತಕ್ಷಣ ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಪೊಲೀಸರು ಕೇಸ್ ದಾಖಲಿಸಿ ಆರೋಪಿ ಶರತ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹೃದಯಾಘಾತದಿಂದ ಬಾಡಿ ಬಿಲ್ಡರ್ ಸಾವನ್ನಪ್ಪಿರೋ ಘಟನೆ ದಾವಣಗೆರೆಯ ಕೆಟಿಜೆ ನಗರದಲ್ಲಿ ನಡೆದಿದೆ. 26 ವರ್ಷದ ಸುಶೀಲ್ ಕುಮಾರ್ ಮೃತ ದುರ್ದೈವಿ. ಬಾಡಿ ಬಿಲ್ಡಿಂಗ್ನಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಜಿಮ್ ಮುಗಿಸಿ ಮನೆಗೆ ಬಂದ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕರೆಂಟ್ ಶಾಕ್ ಹೊಡೆದು ಹೆಣ್ಣು ಮಗು ಸಾವನ್ನಪ್ಪಿರೋ ಘಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕಲ್ಲಿಗೌಡನಹಳ್ಳಿಯಲ್ಲಿ ನಡೆದಿದೆ. ಗ್ರೈಂಡರ್ನಿಂದ ವಿದ್ಯುತ್ ಪ್ರವಹಿಸಿ ಮಗು ಹಸುನೀಗಿದೆ. ಪುಟ್ಟಮ್ಮ ಆನಂದ ದಂಪತಿಯ 4 ವರ್ಷದ ಹೆಣ್ಣು ಮಗು ಮೃತಪಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಸಾಕ್ಷಿಗಳ ವಿಚಾರಣೆ ಇವತ್ತು ನಡೀತಾ ಇದೆ. ದರ್ಶನ್ ಹಾಗೂ ಉಳಿದ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರುಪಡಿಸಬೇಕು ಅಂತ ಆರೋಪಿಗಳ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಿನ್ನೆ ವಿಚಾರಣೆ ನಡೆದಿತ್ತು. ಹಾಗೆ ದರ್ಶನ್ ಅರ್ಜಿ ವಿಚಾರಣೆ ನಡೆದಿದ್ದು ಇವತ್ತು ವಿಚಾರಣೆ ಮುಂದೂಡಲಾಗಿದೆ. ಬೆಂಗಳೂರಿನಲ್ಲಿ ಹಫ್ತಾ ವಸೂಲಿ ಹೆಚ್ಚಾಗ್ತಾ ಇರುವ ಆರೋಪ ಹಿನ್ನೆಲೆ ಹಫ್ತಾ ವಸೂಲಿಯಿಂದ ಬೇಸತ್ತು ಕಾರ್ಮಿಕ ಪರಿಷತ್ನಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ನಾಳೆ ನಗರದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಪುಡಿ ರೌಡಿಗಳ ಕಿರುಕುಳ ಆರೋಪ ಹಿನ್ನೆಲೆ ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಅನುಮತಿ ಇಲ್ಲದೆ ಖಾಸಗಿ ಫೋಟೋ ವಿಡಿಯೋಗಳನ್ನು ಪ್ರಕಟಿಸೋದು ಅಥವಾ ಜಾಲತಾಣಗಳಲ್ಲಿ ಹಂಚೋದು ಮಾಡಿದ್ರೆ ಹುಷಾರ್ ಅಂತ ಡಿಜಿಪಿ ಡಾಕ್ಟರ್ ಎಂಎ ಸಲೀಂ ಹೊಸ ಮಾರ್ಗಸೂಚಿ ಹೊರಡಿಸಿದ್ದಾರೆ. ಬಿಎನ್ಎಸ್ 77ರ ಅಡಿಯಲ್ಲಿ ಯಾವುದೇ ಮಹಿಳೆಯ ಅಶ್ಲೀಲ ಚಿತ್ರ ತೆಗೆದ್ರೆ ಅಥವಾ ಶೇರ್ ಮಾಡಿದ್ರೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ. ದೂರು ಬಂದಲ್ಲಿ ಮೊದಲು ಎಫ್ಐಆರ್ ಮಾಡಬೇಕು. ವಿಳಂಬ ಮಾಡಿದ್ರೆ ಅಧಿಕಾರಿಗಳ ವಿರುದ್ಧವೇ ಕ್ರಮ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಮಾರ್ಗಸೂಚಿ ಪಾಲಿಸಲು ಸೂಚನೆ ಕೊಡಲಾಗಿದೆ.
ಬಸವಾದಿ ಶರಣರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ವಿರುದ್ಧ ಜಾಗತಿಕ ಲಿಂಗಾಯತ ಮಹಾಸಭಾ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಮುಖಂಡರು, ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ವಿಶ್ವಗುರು ಬಸವಣ್ಣನವರು ಮತ್ತು ಶರಣರ ಕುರಿತು ತಪ್ಪಾಗಿ ಅರ್ಥೈಸುತ್ತಾ ಎಲ್ಲೆಡೆ ಅಶಾಂತಿ ಹರಡಿಸುತ್ತಿದ್ದಾರೆ. ಬಸವ ತತ್ವದ ಪ್ರಚಾರ ಮಾಡೋ ಲಿಂಗಾಯತ ಮಠಾಧೀಶರನ್ನ ಬಸವ ತಾಲಿಬಾನಿಗಳು ಅಂತ ತೀವ್ರವಾಗಿ ಟೀಕಿಸ್ತಾ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುತ್ತಿದ್ದಾರೆ ಅಂತ ಕನ್ನೇರಿ ಸ್ವಾಮೀಜಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹಮದ್ರನ್ನ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಬೆಂಗಳೂರು ಪೀಠ ದಿವಾಳಿ ಅಂತ ಘೋಷಣೆ ಮಾಡಿತ್ತು. ಆದರೆ ಎಂಎಲ್ಸಿ ಸ್ಥಾನದಿಂದ ನಜೀರ್ ಅಹಮದ್ ವಜಾ ಮಾಡೋ ವಿಚಾರ ಸತ್ಯಕ್ಕೆ ದೂರ ಅಂತ ಕೋಲಾರ ನಗರಸಭೆ ಮಾಜಿ ಅಧ್ಯಕ್ಷ ಮುಬಾರಕ್ ಹೇಳಿದ್ದಾರೆ. ನಜೀರ್ ಅಹಮದ್ ಅವರು ವಿವಿಧ ಉದ್ಯಮಗಳ ಮೂಲಕ 16,000 ಜನರಿಗೆ ಕೆಲಸ ಕೊಡಿಸಿದ್ದಾರೆ. ನ್ಯಾಯಮಂಡಳಿ ತೀರ್ಪು ಹಾಗೂ ನ್ಯಾಯಾಲಯ ತೀರ್ಪಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಬೆಂಗಳೂರು ಪೀಠದ ತೀರ್ಪು ಪ್ರಶ್ನೆ ಮಾಡಿ ಚೆನ್ನೈ ಪೀಠ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಅವಕಾಶ ಇರುತ್ತೆ. ಆದರೆ ನಜೀರ್ ಅಹಮದ್ ಯಾವತ್ತಿಗೂ ಎಂದಿಗೂ ವಂಚನೆ ಮಾಡಿದವರಲ್ಲ. ಮುಂದಿನ ನ್ಯಾಯಾಂಗ ಹೋರಾಟದಲ್ಲಿ ಅವರಿಗೆ ಜಯ ಆಗುತ್ತೆ ಅಂತ ಮುಬಾರಕ್ ಹೇಳಿದರು. ಕೋಲಾರದ ಮುಳಬಾಗಿಲು ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 14 ಮತ್ತು 18ರಲ್ಲಿ ನೀರಿನ ಪೈಪ್ಲೈನ್ ಅಳವಡಿಕೆ ಮಾಡೋ ಕಾಮಗಾರಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿಬಂದಿದೆ. ಪೈಪ್ಲೈನ್ ಹಾಕೋಕ್ಕೆ 98,000 ಅನುದಾನ ಮಂಜೂರಾಗಿದೆ. ಈಗಾಗಲೇ ಗುತ್ತಿಗೆದಾರರಿಗೆ ಹಣ ಪಾವತಿಯಾಗಿದ್ದು ಕಾಮಗಾರಿಯೇ ಆರಂಭ ಆಗಿಲ್ಲ. ನಗರಸಭೆ ಕಮಿಷನರ್ ಹಾಗೂ ಗುತ್ತಿಗೆದಾರರು ಶಾಮೀಲಾಗಿ ಹಣ ಲಪಟಾಯಿಸಿದ್ದಾರೆ ಅಂತ ಮಾಜಿ ನಗರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಶಿಷ್ಯ ವೇತನ ನೀಡುವಂತೆ ಒತ್ತಾಯಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಪಿಎಚ್ಡಿಗೆ ಪ್ರವೇಶಾತಿ ಪಡೆದ ಸಂಶೋಧಕರುಗಳಿಗೆ ಶಿಷ್ಯ ವೇತನ ಕೊಡ್ತಾ ಇಲ್ಲ. ಒಟ್ಟು 96 ಜನ ಅರ್ಜಿ ಹಾಕಿದ್ದೀವಿ, ಅದರಲ್ಲಿ 20 ಜನರಿಗೆ ಮಾತ್ರ ಶಿಷ್ಯ ವೇತನ ಮಂಜೂರಾಗಿದೆ. ಇದು ವಿದ್ಯಾರ್ಥಿಗಳ ವಿರೋಧಿ ಧೋರಣೆ ಅಂತ ಆರೋಪ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಸ್ಥಳಕ್ಕೆ ವಿವಿಯ ಕುಲಸಚಿವೆ ಸವಿತಾ ಭೇಟಿ ನೀಡಿ ಶೀಘ್ರವೇ ಫೆಲೋಶಿಪ್ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ರಾಯಚೂರಲ್ಲಿ ಪ್ರತಿಭಟನೆ ನಡೆಯಿತು. ಟಿಪ್ಪು ಸುಲ್ತಾನ್ ಗಾರ್ಡನ್ ಬಳಿ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿದ್ದು, ರೈತರಿಗೆ ಗುಣಮಟ್ಟದ ಬೀಜ ಹಾಗೂ ರಸಗೊಬ್ಬರಗಳನ್ನು ಸಮರ್ಪಕವಾಗಿ ಪೂರೈಸುವಂತೆ ಒತ್ತಾಯಿಸಿದ್ದಾರೆ. ಡಿಸಿ ನಿವಾಸದಿಂದ ಟಿಪ್ಪು ಸುಲ್ತಾನ್ ಗಾರ್ಡನ್ವರೆಗೆ ರೈತರು ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ಒಂದೇ ಜಮೀನನ್ನ ಇಬ್ಬರಿಗೆ ಮಾರಿ ವಂಚಿಸಿರೋ ಪ್ರಕರಣ ಬೆಳಕಿಗೆ ಬಂದಿದ್ದು 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಡಿಯೂರು ಹೋಬಳಿ ಮಧುರೈ ಕಾವಲ್ನಲ್ಲಿ 4 ಎಕರೆ ಭೂಮಿಯನ್ನ ಇಬ್ಬರಿಗೆ ಮಾರಾಟ ಮಾಡಿ ವಂಚಿಸಲಾಗಿದೆ. ಯಲ್ಲಾಪುರ ಗ್ರಾಮದ ಲೋಕೇಶ್, ಪುಟ್ಟಮ್ಮ, ರತ್ನಮ್ಮ, ಶಶಿಧರ್, ಗಂಗಮ್ಮ ಮತ್ತು ಬೆಂಗಳೂರಿನ ಇಂದ್ರೇಶ್ ಅನ್ನುವವರ ವಿರುದ್ಧ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿ ಲೋಕೇಶ್ 4 ಎಕರೆ ಜಮೀನನ್ನ ಚಿಕ್ಕಣ್ಣ ಮತ್ತು ಇಂದ್ರೇಶ್ ಅನ್ನೋರಿಗೆ ಮಾರಿ ವಂಚಿಸಿದ್ದಾನೆ. ಜೂನ್ 10ನೇ ತಾರೀಕು ಶಿವಮೊಗ್ಗದ ಗಡಿಕಲ್ ಸರ್ಕಲ್ನಲ್ಲಿ ದನ ಕಳ್ಳತನಕ್ಕೆ ಪ್ರಯತ್ನಪಟ್ಟ ಆರೋಪಿಗಳನ್ನು ತೀರ್ಥಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. 31 ವರ್ಷದ ರೋಷನ್ ಬೇಗ್ ಅಲಿಯಾಸ್ ಫೈರೋಜ್ ಬೇಗ್ ಹಾಗೂ ಇಮ್ರಾನ್ ಅಲಿಯಾಸ್ ಅತೀಕ್ ಅಹಮದ್ ಬಂಧಿತರು. 4 ಲಕ್ಷ ಮೌಲ್ಯದ ಎರ್ಟಿಗಾ ಕಾರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣ ಭೇದಿಸುವಲ್ಲಿ ಡಿವೈಎಸ್ಪಿ ಅರವಿಂದ್ ಕಲಗುಜಿ ಹಾಗೂ ತೀರ್ಥಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಇಮ್ರಾನ್ ಬೇಗ್, ಪಿಎಸ್ಐ ಸುಷ್ಮಾ ಆರ್ ಸೇರಿ ಹಲವರಿದ್ದರು. ಎತ್ತಿನ ಗಾಡಿ ಕಾರು ಡಿಕ್ಕಿಯಾಗಿ ಒಂದು ಎತ್ತಿನ ಕಾಲು ಮುರಿದಿದ್ದು ಮತ್ತೊಂದು ಎತ್ತಿನ ಕೊಂಬು ಮುರಿದು ಬಿದ್ದಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮತ್ತಿಕಟ್ಟಿ ಗ್ರಾಮದ ಬಳಿ ಅಪಘಾತ ನಡೆದಿರುವುದು. ಕುಡಿದ ಮತ್ತಿನಲ್ಲಿ ವೇಗವಾಗಿ ಕಾರು ಚಲಾಯಿಸಿದ ಕಾರು ಚಾಲಕ ಎತ್ತಿನ ಬಂಡಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ. ಫಕೀರಪ್ಪ ಅನ್ನುವ ರೈತನಿಗೆ ಹಾಗೂ ಕಾರು ಚಾಲಕ ಅಂದನಗೌಡನಿಗೆ ಗಂಭೀರ ಗಾಯಗಳಾಗಿವೆ. ಕೆರೂರಿನಿಂದ ಎಂಕಂಚಿ ಕಡೆಗೆ ತೆರಳುತ್ತಾ ಇದ್ದ ಕಾರಿನಿಂದ ಈ ಅಪಘಾತ ಸಂಭವಿಸಿದೆ. ಸರ್ಕಾರಿ ಶಾಲೆಯ ಕೊಠಡಿಯೊಂದರಲ್ಲಿ ಸುಮಾರು 6 ಅಡಿ ಉದ್ದದ ಬೃಹತ್ ಹಾವೊಂದು ಕಾಣಿಸಿಕೊಂಡಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಮತನೂರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಶಾಲೆಯ ಕೊಠಡಿಯೊಳಗೆ ಹಾವು ಗಮನಿಸಿದ ಶಿಕ್ಷಕರು ಮಕ್ಕಳನ್ನು ದೂರ ಸರಿಸಿದ್ದಾರೆ. ಸ್ಥಳೀಯ ಔರಗ ರಕ್ಷಕ ರಮೇಶ್ ಮಾಳಿಗೆ ಸುದ್ದಿ ತಿಳಿದಿದ್ದು ಸ್ಥಳಕ್ಕೆ ಆಗಮಿಸಿ ಹಾವನ್ನು ಸೆರೆ ಹಿಡಿದಿದ್ದಾರೆ. ಶಾಲಾ ಮಕ್ಕಳ ಸುರಕ್ಷತೆಗಾಗಿ ಹುಬ್ಬಳ್ಳಿ ಟ್ರಾಫಿಕ್ ಪೊಲೀಸರು ಶಾಲಾ ವಾಹನಗಳ ಮೇಲೆ ವಿಶೇಷ ತಪಾಸಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಆಟೋ, ವ್ಯಾನ್, ಶಾಲಾ ಬಸ್ಗಳ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಹುಬ್ಬಳ್ಳಿ ಉತ್ತರ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಪಾಸಣೆ ನಡೆಸಲಾಗಿದ್ದು ಚಾಲಕರ ಲೈಸೆನ್ಸ್, ಇನ್ಶೂರೆನ್ಸ್ ಹಾಗೂ ವಾಹನ ದಾಖಲೆಗಳನ್ನು ಪರಿಶೀಲಿಸಿದರು. ನಿಯಮ ಉಲ್ಲಂಘಿಸುವ ಚಾಲಕರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟರು. ಟ್ರಾಫಿಕ್ ಪೊಲೀಸರ ಕಾರ್ಯಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಕೊಪ್ಪಳ ಜಿಲ್ಲೆಯಾದ್ಯಂತ ಜೈಪುರ ಕೃತಕ ಕಾಲು ಜೋಡಣೆ ಕಾರ್ಯಕ್ರಮ 2 ದಿನಗಳ ಕಾಲ ನಡೀತಾ ಇದೆ. ಎಂಎಸ್ಪಿಎಲ್ ಕಾರ್ಖಾನೆ ಮತ್ತು ಜೈಪುರದ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತಾ ಸಮಿತಿ ಆಯೋಜನೆ ಮಾಡಿದೆ. ಜಿಲ್ಲೆಯ ವಿವಿಧೆಡೆಯಿಂದ ನೂರಾರು ಜನ ಕಾಲು ಕಳ್ಕೊಂಡಿರೋರು ಭಾಗಿಯಾಗಿದ್ರು. ಕಾಲು ಇಲ್ಲದವರಿಗೆ ಕೃತಕ ಕಾಲು ಜೋಡಣೆಯಿಂದ ನಡೆದಾಡುವಂತೆ ಮಾಡಲಾಗಿದೆ. ಫ್ರಾನ್ಸ್ನಲ್ಲಿ ನಡೀತಾ ಇರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ 16 ತಿಂಗಳ ಬಳಿಕ ಮೊದಲ ಬಾರಿಗೆ ಭೇಟಿಯಾದರು. ಇವತ್ತು ಮತ್ತು ಭೇಟಿಯಾಗಲಿರುವ ಉಭಯ ನಾಯಕರು ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದಾರೆ. ವ್ಯಾಪಾರ, ಯುದ್ಧ ಹಾಗೂ ನಾವಿಕರ ಹತ್ಯೆ ಬಗ್ಗೆ ಮೋದಿ ಪ್ರಸ್ತಾಪ ಮಾಡಿ ಟ್ರಂಪ್ ಜೊತೆ ಮಾತನಾಡಬಹುದು ಅನ್ನುವ ಸಾಧ್ಯತೆ ಇದೆ. ಫ್ರಾನ್ಸ್ನ ಎವಿಯನ್ನಲ್ಲಿನ G7 ಶೃಂಗಸಭೆಯಲ್ಲಿ ಮೋದಿ ಒಮಾನ್ನಲ್ಲಿ ಅಮೆರಿಕ ಮಿಲಿಟರಿ ದಾಳಿ ವೇಳೆ 3 ಭಾರತೀಯರು ಹತ್ಯೆಯಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಇದೇ ವೇಳೆ ಜಾಗತಿಕ ಸಮುದ್ರ ಮಾರ್ಗಗಳ ಸುರಕ್ಷತೆ ಹಾಗೂ ಸಂಘರ್ಷ ಸಂಬಂಧಿತ ಬೆದರಿಕೆಗಳಿಂದ ನಾವಿಕರನ್ನ ರಕ್ಷಿಸಬೇಕು ಅಂತ ಕರೆ ಕೊಟ್ಟರು. ಕಡಲ ಭದ್ರತೆಯನ್ನ ಮೀರಿ ಜಾಗತಿಕ ಪರಸ್ಪರ ಅವಲಂಬನೆ ಹೆಚ್ಚುತ್ತಾ ಇದೆ. ನಂಬಿಕೆಯೇ ವಿಶ್ವದ ಅತ್ಯಂತ ಅಮೂಲ್ಯವಾದ ಕಾರ್ಯತಂತ್ರದ ಆಸ್ತಿ ಅಂತ ಹೇಳಿದ್ರು. ಇನ್ನು ಅಮೆರಿಕ ದಾಳಿಯನ್ನ ಪರೋಕ್ಷವಾಗಿ ಖಂಡಿಸಿದ್ದಾರೆ. ಕಳೆದ ತಿಂಗಳು ಮೆಲೋಡಿ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆದ ಬಳಿಕ ಫ್ರಾನ್ಸ್ನಲ್ಲಿ ನಡೀತಾ ಇರುವ G7 ಶೃಂಗಸಭೆಯಲ್ಲಿ ಮೋದಿ ಮೆಲನಿ ಮತ್ತೆ ಭೇಟಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಟಲಿ ಪ್ರಧಾನಿ ಮೆಲನಿ ಜೊತೆ ಮಾತನಾಡಿದ್ರು. ನೀವು ಕೊಟ್ಟ ಮೆಲಡಿ ಚಾಕ್ಲೇಟ್ ವಿಶ್ವದಲ್ಲೇ ವೈರಲ್ ಆಗಿದೆ ಅಂತ ಮೋದಿಗೆ ಮೆಲನಿ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದದ ಮಾತುಕತೆ ಆಗಿದ್ದು ಶುಕ್ರವಾರ ಸೈನ್ ಕೂಡ ಆಗಲಿದೆ. ಒಪ್ಪಂದದಂತೆ ಈಗಾಗಲೇ ಹರ್ಮುಜ್ನಲ್ಲಿ ಹಡಗುಗಳ ಸಂಚಾರ ಶುರುವಾಗಿದೆ. ಈವರೆಗೆ 90 ಹಡಗುಗಳಲ್ಲಿ ಸುಮಾರು 90 ಮಿಲಿಯನ್ ಬ್ಯಾರೆಲ್ ತೈಲ ಸಾಗಣೆ ಮಾಡಲಾಗಿದೆ. ಒಪ್ಪಂದದಂತೆ ಜಗತ್ತಿನ ಹಲವು ದೇಶಗಳಿಗೆ ತೈಲ, ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತೈಲ, ಗ್ಯಾಸ್ ಬೆಲೆ ಇಳಿಯೋ ಸಾಧ್ಯತೆಯೂ ಇದೆ ಎನ್ನಲಾಗಿದೆ. ಇನ್ನೊಂದು ಕಡೆ ಇರಾನ್ನಿಂದ ಅಮೆರಿಕ ತನ್ನ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳೋ ಕೆಲಸವನ್ನು ಶುರು ಮಾಡಿದೆ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ಆಪರೇಷನ್ ಟೈಗರ್ ಸಂಚಲನ ಸೃಷ್ಟಿ ಮಾಡಿದೆ. ಉದ್ಧವ್ ಠಾಕ್ರೆ ಬಣದಲ್ಲಿ ಮತ್ತೊಂದು ಇಬ್ಬಾಗ ಸನ್ನಿಹಿತವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯ 6ಕ್ಕೂ ಹೆಚ್ಚು ಸಂಸದರು ಮತ್ತು 16 ಶಾಸಕರು ಪಕ್ಷ ತೊರೆಯುವ ಸಾಧ್ಯತೆ ದಟ್ಟವಾಗಿದೆ. ಮುಂದಿನ ವಾರದೊಳಗೆ 6 ಸಂಸದರು ಮತ್ತು 16 ಶಾಸಕರು ಏಕನಾಥ್ ಶಿಂದೆ ಪಕ್ಷಕ್ಕೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಶಿವಸೇನೆ ಯುಬಿಟಿ ಬಣ ಇಬ್ಬಾಗದ ವಿಚಾರ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಟೆಲಿಗ್ರಾಮ್ ಮೆಸೇಜಿಂಗ್ ಆಪ್ಗೆ ನಿರ್ಬಂಧ ಹೇರಲಾಗಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಜೂನ್ 22ರವರೆಗೆ ಟೆಲಿಗ್ರಾಮ್ಗೆ ನಿರ್ಬಂಧ ಹೇರಲಾಗಿದೆ. ಈ ಹಿಂದೆ ಟೆಲಿಗ್ರಾಮ್ ಆಪ್ ಮೂಲಕ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಈ ಹಿನ್ನೆಲೆ ಅಕ್ರಮ ತಡೆಗೆ ಸರ್ಕಾರದಿಂದ ನಿರ್ಧಾರ ಕೈಗೊಳ್ಳಲಾಗಿದೆ. ಜೂನ್ 21ರಂದು ದೇಶದಾದ್ಯಂತ ನೀಟ್ ಮರುಪರೀಕ್ಷೆ ಹಿನ್ನೆಲೆ ಟೆಲಿಗ್ರಾಮ್ ಆಪ್ಗೆ ತಾತ್ಕಾಲಿಕ ನಿರ್ಬಂಧ ಹೇರಿ ಆದೇಶ ಹೊರಡಿಸಲಾಗಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 2ನೇ ಪಂದ್ಯ ನಡೀತಾ ಇದೆ. ಲಕ್ನೋದಲ್ಲಿ ಮಧ್ಯಾಹ್ನ 1 ಪಂದ್ಯ ನಡೆಯಲಿದೆ. ಧರ್ಮಶಾಲಾದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇವತ್ತಿನ ಪಂದ್ಯ ನಿರ್ಣಾಯಕ ಪಂದ್ಯವಾಗಿದ್ದು ಈ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಗೆಲುವು ಸಾಧಿಸಿದ್ರೆ ಮಾತ್ರ ಸರಣಿ ಗೆಲ್ಲೋ ಕನಸು ಜೀವಂತವಾಗಿರುತ್ತೆ. ಒಂದು ವೇಳೆ ಸೋತ್ರೆ ಸರಣಿ ಭಾರತ ವಶವಾಗಲಿದೆ. ಹೀಗಾಗಿ ಇವತ್ತಿನ ಪಂದ್ಯ ಬಹಳ ಮಹತ್ವ ಪಡ್ಕೊಂಡಿದೆ.